ಸಿಟಿಯಲ್ಲಿ ಈ ಖಾತಾ ಸಂಕಷ್ಟವನ್ನ ಬಗೆಹರಿಸೋಕೆ ಪಾಲಿಕೆ ನಿತ್ಯ ಒಂದಿಲ್ಲೊಂದು ಹೊಸ ತಂತ್ರ ಹುಡುಕ್ತಾ ಇದೆ. ಬೆಂಗಳೂರು ಒನ್ ಕೇಂದ್ರಗಳಲ್ಲಿ ಈ ಖಾತಾ ಪಡೆಯೋಕೆ ಅವಕಾಶ ಕೊಟ್ಟಿದ್ದ ಪಾಲಿಕೆ ಇದೀಗ ಈ ಖಾತಾ ಹಂಚಿಕೆಗೆ ಮತ್ತೊಂದು ಪ್ಲಾನ್ ಜಾರಿ ಮಾಡೋಕೆ ಹೊರಟಿದೆ. ಖಾಸಗಿ ಸೈಬರ್ಗಳಲ್ಲೂ ಈ ಖಾತಾ ಹಂಚಿಕೆಗೆ ಪ್ಲಾನ್. ಈ ಖಾತಾ ವಿತರಣೆಗೆ ಪಾಲಿಕೆಯ ಹೊಸ ತಂತ್ರ. ನಿನ್ನೆಯಷ್ಟೇ ಈ ಖಾತಾ ಪಡೆಯಲು ಆಸ್ತಿ ಋಣಭಾರ ರಾಹಿತ್ಯ ಪ್ರಮಾಣ ಪತ್ರ ಬೇಡ ಅಂತ ಪಾಲಿಕೆ ಆದೇಶ ಹೊರಡಿಸಿತ್ತು. ಇದೀಗ ಈ ಖಾತಾಗಳನ್ನ ಸಮರ್ಪಕವಾಗಿ ತಲುಪಿಸೋಕೆ ಖಾಸಗಿ ಸೈಬರ್ ಕೆಫೆಗಳಿಗೂ ಈ ಖಾತಾ ಹಂಚಿಕೆಗೆ ಅವಕಾಶ ನೀಡಲು ಹೊರಟಿದೆ. ಸದ್ಯ ಬಿಬಿಎಂಪಿ ಕಚೇರಿ, ಬೆಂಗಳೂರು ಒನ್ ಕೇಂದ್ರಗಳಲ್ಲಷ್ಟೇ ನಡೀತಾ ಇರುವಂತಹ ಈ ಖಾತಾ ವಿತರಣೆಯನ್ನ ಸೈಬರ್ ಕೆಫೆಗಳಿಗೂ ವಿಸ್ತರಿಸಲು ಪಾಲಿಕೆ ಮುಂದಾಗಿದೆ. 45 ರೂಪಾಯಿ ಶುಲ್ಕ ಪಡೆದು ಸೈಬರ್ ಕೆಫೆಗಳಲ್ಲೂ ಈ ಖಾತಾ ವಿತರಣೆಗೆ ಸಮ್ಮತಿ ನೀಡಲು ಸಜ್ಜಾಗಿದೆ. 7 ಲಕ್ಷ ಖಾತೆಗಳು ಈಗ ತರಬೇಕು ಸಿಸ್ಟಮ್ನಲ್ಲಿ. 30 ಲಕ್ಷ ಖಾತೆಗಳಲ್ಲಿ ನಾವೇ ಕೂತ್ಕೊಂಡು ಎಲ್ಲ ಮಾಡ್ಲಿಕ್ಕೆ ಹೋದರೆ ಇನ್ನೂ 30 ತಿಂಗಳು ಬೇಕು. ಈ ಪ್ರಕಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಬೆಂಗಳೂರು ಒನ್ ಸೆಂಟರ್ಗೆ ಹೋಗ್ತಾ ಇದ್ದಾರೆ, ಅಲ್ಲಿ 45 ರೂಪಾಯಿ ತಗೊಳ್ತಾ ಇದ್ದಾರೆ. ಇದೇ ಮಾದರಿಯಲ್ಲಿ ನಾವು ಯಾಕೆ ಬೇರೆಯವರಿಗೆ ಫ್ರೆಂಚೈಸಿ ಕೊಡಬಾರ್ದು? ಇದರಲ್ಲಿ ಏನಿದೆ, ಅವರು ಏನೇನು ಲೋಡ್ ಮಾಡಬೇಕಾಗಿದೆ ನೀವು ಅವ್ರ ಹತ್ರ ಹೋಗಿ ಮಾಡಿಸ್ಕೊಂಡ್ರೂ ನಡೀತದೆ. ಈಗ ಸೈಬರ್ ಕೆಫೆಯಲ್ಲಿ ಮಾಡಲಿಕ್ಕೂ ಹೋದ್ರೂ ನಡೀತದೆ. ಬೆಂಗಳೂರಿನ ಆಸ್ತಿಗಳಿಗೆ ಈ ಖಾತಾ ಕಡ್ಡಾಯ ಅಂತ ಸರ್ಕಾರ ಆದೇಶ ಹೊರಡಿಸಿದೆ. ಆದರೆ 22 ಲಕ್ಷ ಈ ಖಾತಾ ಪೈಕಿ 1 ಲಕ್ಷಕ್ಕೂ ಹೆಚ್ಚು ಖಾತಾ ಮಾತ್ರ ವಿತರಣೆಯಾಗಿದೆ. ಗೊಂದಲಗಳಿಂದಾಗಿ ವಿಳಂಬ ಆಗಿರುವ ಈ ಖಾತಾ ಪ್ರಕ್ರಿಯೆಗಳೆಲ್ಲ ಫೆಬ್ರವರಿ 10ರೊಳಗೆ ಮುಗಿಬೇಕು ಅಂತ ಸಿಎಂ ಹೇಳಿದ್ದಾರೆ. ಇದೀಗ ಟಾರ್ಗೆಟ್ ರೀಚ್ ಆಗಲು ಸೈಬರ್ ಕೆಫೆಗಳನ್ನು ಬಳಸಿಕೊಳ್ಳುವುದಕ್ಕೆ ಮುಂದಾಗಿದೆ. ಇದು ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ನೋಡಬೇಕು. ಶಾಂತಮೂರ್ತಿ, ಟಿವಿ9 ಬೆಂಗಳೂರು.